ಹಾಯ್ ಫ್ರೆಂಡ್ಸ್, ಯಾವುದೇ ಹಬ್ಬಗಳಿರಲಿ, ಯಾವುದೇ ಫಂಕ್ಷನ್ಗಳಿರಲಿ, ಯಾವುದೇ ಮದುವೆ ಮನೆಗಳಲ್ಲಿ ತುಂಬ ಫೇಮಸ್ ಆದಂತಹ ನಮ್ಮ ಮಲೆನಾಡು ಭಾಗದಲ್ಲಿ ಖಂಡಿತವಾಗ್ಲೂ ಮಾಡುವಂತಹ ಹೆಸರುಬೇಳೆ ಕೋಸಂಬರಿ ಹಾಗೆಯೇ ಕಡಲೆಬೇಳೆ ಕೋಸಂಬರಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿ ಸೂಪರ್ ಆಗಿ ಬರೋದಿಕ್ಕೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನೀವು ಮಿಸ್ ಮಾಡಲೇಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ನೀವೇನಾದರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಹೆಸರುಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀವಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಬೌಲ್ನಲ್ಲಿ 1 ಬೌಲ್ ಆಗುವಷ್ಟು ನಾನು ಹೆಸರುಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ನೀವು ಹೆಸರುಬೇಳೆಯನ್ನು ತುಂಬ ಜಾಸ್ತಿ ಹೊತ್ತು ನೆನೆಸಬೇಡಿ, ಮುದ್ದೆ ಆಗಿಬಿಡತ್ತೆ. ಕೇವಲ ಅರ್ಧ ಗಂಟೆ ನೆನೆಸಿಟ್ರೆ ಪರ್ಫೆಕ್ಟ್ ಆಗಿ ಇರುತ್ತೆ. ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಇವಾಗ ನಾವು ಹೆಸರುಬೇಳೆ ಕೋಸಂಬರಿನ ಮಾಡೋದಕ್ಕೆ ಒಂದು ಬೌಲಿಗೆ ಎಲ್ಲ ಹೆಸರುಬೇಳೆನೂ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹೆಸರುಬೇಳೆಯನ್ನು ತುಂಬ ಕಡಿಮೆ ಸಮಯನೂ ನೀವು ನೆನೆಸಿ ಇಡೋಕ್ಕಾಗಲ್ಲ, ಅದ್ರ ಜೊತೆಗೆ ಜಾಸ್ತಿ ಸಮಯನೂ ನೆನೆಸಿ ಇಡಬಾರ್ದು. ಕರೆಕ್ಟಾಗಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು. ಅದೇ ಕಾಯಿನ ನೀವು ಹಾಕ್ಕೊಳ್ಬೇಕು. ತುಂಬ ರುಚಿ ಕೊಡೋದು ಈ ಕಾಯಿನೇ ಅಂತಲೇ ಹೇಳಬಹುದು. ಇವಾಗ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಉಪ್ಪನ್ನ ಫಸ್ಟೇ ಹಾಕ್ಕೊಂಡು ಬಿಡ್ತಾರೆ. ಆ ಕೆಲಸನ ಮಾತ್ರ ಮಾಡಬಾರ್ದು. ನೀವು ಉಪ್ಪನ್ನ ಎಲ್ಲ ಹಾಕಿ ಆದಮೇಲೆ ಕೊನೆಗೆ ಹಾಕಬೇಕು, ಇಲ್ಲಾಂದರೆ ನೀರು ಹೊಡೆದು ಚೆನ್ನಾಗೇ ಆಗಲ್ಲ. ನೋಡಿ, ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸೌತೆಕಾಯಿ ಕೂಡ ಹಾಕ್ಕೊಳ್ತಾರೆ, ಅದು ಚೆನ್ನಾಗಾಗತ್ತೆ. ಆದರೆ ಸಾತ್ವಿಕವಾಗಿ ನಾವು ಹಬ್ಬಗಳಲ್ಲಿ ಇಷ್ಟೇ ರೀತಿಯಲ್ಲಿ ಮಾಡ್ತೀವಿ. ಇದು ಸೂಪರ್ ಟೇಸ್ಟ್ನ ಕೊಡುತ್ತೆ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪನ್ನ ಮಿಸ್ಸೇ ಮಾಡಬಾರ್ದು. ಇದೇ ತುಂಬ ರುಚಿನ ಕೊಡೋದು ಅಂತಲೇ ಹೇಳ್ಬಹುದು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ಸೂಪರ್ ಆದಂತಹ ಹೆಸರುಬೇಳೆ ಕೋಸಂಬರಿ ರೆಡಿ ಆಗತ್ತೆ. ನಾವು ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಪರ್ಫೆಕ್ಟ್ ಆದ ಹೆಸರುಬೇಳೆ ಕೋಸಂಬರಿನ ಹೇಗೆ ಮಾಡೋದು ಅಂತ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಅಂತಲೇ ಹೇಳ್ಬಹುದು. ನೋಡಿ ಫ್ರೆಂಡ್ಸ್, ಇದು ಬರೀ ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಮಾತ್ರ ಅಲ್ಲ, ನೀವು ವೆಯ್ಟ್ ಲಾಸ್ ಮಾಡ್ತಿದ್ರೆ ಒಳ್ಳೆ ಪ್ರೋಟೀನ್ ಕೂಡ ಆಗತ್ತೆ. ನಮಗೆ ಸ್ನ್ಯಾಕ್ ಆಗಿ ಸೂಪರ್ ಆಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ಫ್ರೆಂಡ್ಸ್, ಕಡಲೆಬೇಳೆ ಕೋಸಂಬರಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲೇ ನಾವು ಮಾಡ್ಕೊಳ್ಬಹುದು. ಇವಾಗ ಫ್ರೆಂಡ್ಸ್, ನಾವು ಕಡಲೆಬೇಳೆಯನ್ನು ನೆನೆಸಿಡ್ಕೊಳ್ಳೋಣ. ಹೆಸರುಬೇಳೆ ಥರ ಕಡಲೆಬೇಳೆಯನ್ನು ಅರ್ಧ ಗಂಟೆ ಮಾತ್ರ ನೆನೆಸಿಡೋಕ್ಕಾಗಲ್ಲ. ಇದನ್ನ 1 ರಿಂದ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಾನಿಲ್ಲಿ 1 ಬೌಲಷ್ಟು ಕಡಲೆಬೇಳೆಯನ್ನು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಇದನ್ನ ನಾವು ಹೆಸರುಬೇಳೆ ಕೋಸಂಬರಿ ಥರ ಹಸಿಯಾಗಿ ಮಾಡಿಕೊಂಡು ತಿನ್ನಲ್ಲ. ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಇದನ್ನ ಬೇಯಿಸ್ಕೊಂಡು ಆಮೇಲೆ ನೈವೇದ್ಯಕ್ಕೆ ಇಡ್ತೀವಿ ಅಂತಲೇ ಹೇಳ್ಬಹುದು. ನೋಡಿ, ಚೆನ್ನಾಗಿ ಇವಾಗ ನೆನೆಸಿ ತೊಳ್ಕೊಂಡಂತಹ ಕಡಲೆಬೇಳೆಯನ್ನು ನಾವಿವಾಗ ಈರುಳ್ಳಿ ಹುರ್ಕೊಂಡಿದ್ವಲ್ಲ ಆ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಇವಾಗ ಕಡಲೆಬೇಳೆ ಬೇಯಬೇಕು. ತುಂಬ ಸ್ಮೂತಾಗಿ, ತುಂಬ ಸ್ಮ್ಯಾಶ್ ಆಗೋ ಥರ ಆಗಬಾರ್ದು. ಚೆನ್ನಾಗಿ ಕಟ್ ಆಗಬೇಕು. ಒಂದು ಪೀಸ್ ತಗೊಂಡು ಕಟ್ ಮಾಡಿದರೆ ಕಟ್ ಆಗಬೇಕು. ಉಪ್ಪು ಹಾಗೆ 1/4 ಚಮಚ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಳೋಣ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಒಂದು ಅರ್ಧ ಲೋಟ ನೀರನ್ನ ಹಾಕ್ಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಣ. ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ. ಕೆಲವೊಬ್ಬರು ಹಸಿದೇ ಮಾಡಿಕೊಂಡು ನೈವೇದ್ಯಕ್ಕೆ ಇಡ್ತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೆಸರುಬೇಳೆ ಕೋಸಂಬರಿ ಹಾಗೇನೆ ಕಡಲೆಬೇಳೆ ಕೋಸಂಬರಿ ಮಾಡ್ತಾರೆ. ನೋಡಿ, ಇದು ಪರ್ಫೆಕ್ಟ್ ಆಗಿ ಇವಾಗ ರೆಡಿ ಆಗಿದೆ. ನಾವು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮೊದಲೇ ಹೇಳ್ದಂಗೆ ನಾನು ಇದು ನೈವೇದ್ಯಕ್ಕೆ ಮಾತ್ರ ಅಲ್ಲ, ನಮಗೆ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹೈ ಪ್ರೋಟೀನ್ ಇರುವಂತಹ ಒಂದು ಸ್ನ್ಯಾಕ್ಸ್ ಆಗು ನಮ್ಗೆ ಹೆಲ್ಪ್ ಮಾಡತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೊಂದು ಭಾಗದಲ್ಲಿ ಒಂದೊಂದು ತರ ಕೋಸಂಬರಿನ ಮಾಡ್ಕೊಳ್ತಾರೆ. ನೀವು ನಿಮ್ಮ ಕಡೆ ಯಾವ ರೀತಿಯ ಕೋಸಂಬರಿನ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾವಿವಾಗ ಸ್ವಲ್ಪ ಕಾಯಿನ ಮೇಲೆ ಉದುರಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಕೋಸಂಬರಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ 5 ನಿಮಿಷದಲ್ಲಿ ನೀವು ಹೆಸರುಬೇಳೆ ಮತ್ತು ಕಡಲೆಬೇಳೆ ಕೋಸಂಬರಿನ ಆರಾಮವಾಗಿ ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.